ಆಗ ನಂತರ ಫಸ್ಟ್ ನನಗೆ ಕಾಲ್ ಬರುವಾಗ ನನಗೆ ಫಸ್ಟ್ ಎಂತ ಫೀಲ್ ಆಯಿತು, ಕನ್ನಡ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಎಲ್ಲ ಕಂಟೆಸ್ಟೆಂಟ್ ಅಲ್ಲಿ ಕನ್ನಡನೇ ಮಾತಾಡ್ತಾರೆ, ಬೇರೆ ಯಾವುದು ಲ್ಯಾಂಗ್ವೇಜ್ ಮಾತಾಡಲ್ಲ. ಸೊ ನನಗೆ ಇವತ್ತೇ ಫುಲ್ ಕನ್ನಡ ಬರುತ್ತೆ ಅಂತ ಒಂದು ಖುಷಿ. ಆ ಯೋಚನೆ ಮಾಡಿ ನಾನು ಒಂದು ರೀಸನ್ಗೆ ಒಳಗೆ ಬಂದಿದ್ದೀನಿ. ಮತ್ತೊಂದು ರೀಸನ್ ಎಂತಂದರೆ, ನನಗೆ ಆ್ಯಕ್ಚುಲಿ ವ್ಲಾಗ್ಸಲ್ಲಿ ಜನರು ಒಂದು 5-10 ನಿಮಿಷ ವ್ಲಾಗ್ಸಲ್ಲಿ ಅಷ್ಟೇ ನೋಡೋದು, ಓಕೆನಾ. ಸೊ ಇವತ್ತೇ ಜನರು ಆ 10 ನಿಮಿಷದಲ್ಲಿ ಹೇಳ್ತಾರೆ, ಅಯ್ಯೋ ಇಷ್ಟು ಓವರ್ ಆ್ಯಕ್ಟಿಂಗ್ ಯಾಕೆ, ಇಷ್ಟು ಎಕ್ಸೈಟ್ಮೆಂಟ್ ಯಾಕೆ, ಹಾಗೆ ಯಾಕೆ ಬಿಹೇವ್ ಮಾಡ್ತೀವಿ, ಬಿ ರಿಯಲ್, ಡೋಂಟ್ ಬಿ ಕ್ರಿಂಜ್ ಅಂತ ಹಾಗೆ ಅಂತ ಹೇಳ್ತಾರೆ, ಓಕೆನಾ. ಸೊ ನಾನು ನನಗೇನೆ ಕ್ವೆಶನ್ ಮಾಡೋದು, ರಕ್ಷಿತಾ ಅದೇ ನನಗೇನೆ ಗೊತ್ತುಂಟು ನಾನು ಇರುವುದೇ ಹಿಂಗೆ, ನಾನು ಹೀಗೇನೆ ಅಂತ. ಬಟ್ ಜನರಿಗೆ ಅದೇ 10 ನಿಮಿಷದಲ್ಲಿ ಅಷ್ಟು ಗೊತ್ತಾಗಲ್ಲ ಅಲ್ವಾ. ಅವ್ರು ಹೇಳ್ತಾರೆ, ಓ ಇದೆಲ್ಲ ನಾಟಕನೇ ಅಂತ. ಸೊ ಸಂವೇರ್ ನನಗೆ ಇತ್ತು ಲೈಕ್ ರಿಯಲ್ ಮೀಗೆ ಅಕ್ಸೆಪ್ಟ್ ಮಾಡ್ತಾರೆ ಅವರು ಇದೇ ಒಂದು ವೇದಿಕೆದಲ್ಲಿ ಅಂದರೆ ನನಗೆ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿತ್ತು. ಒಂದು ಊರಲ್ಲಿ, ಒಂದು ಕೋರ್ಟಲ್ಲಿ ನಾನು ಒಂದು ಎಲ್ಲೆಲ್ಲಿ ಮೂಲೆಯಲ್ಲಿ ಇದ್ದೀವಿ. ಅವರು ನನಗೆ ಪ್ರಕಾಶ್ ಸರ್ ಆ್ಯಕ್ಚುಲಿ ಅಲ್ಲಿಂದ ತಕೊಂಡು ಬನ್ನಿ, ಬಿಗ್ ಬಾಸ್ ಅವರು ಅಲ್ಲಿಂದ ತಕೊಂಡು ಬನ್ನಿ ವೇದಿಕೆ ಕೊಟ್ರಲ್ವಾ. ಇವಾಗ ಇಷ್ಟೆಲ್ಲ ಹೇಳಿದ್ರಿ, ನಿಮಗೆ ಹೇಗೆ ಇದಾಯಿತು ಅಥವಾ ಕಾಲ್ ಬಂತು ಮತ್ತು ಯಾವ ರೀತಿ ರಿಸೀವ್ ಮಾಡಿದ್ರಿ ಅಂತ ಹೇಳಿ, ನಿಮಗೆ ಐಡಿಯಾ ಇತ್ತಾ ಇಷ್ಟು ಫಿನಾಲೆವರೆಗೂ ಕೂಡ ನಾನು ವೇದಿಕೆಗೆ ಬರ್ತೀನಿ, ಸುದೀಪ್ ಸರ್ ಅಕ್ಕಪಕ್ಕದಲ್ಲಿ ನಂದೊಂದು ಕೈ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಮ್ಯಾಮ್ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟಿಗೆ ಅಂತ ಮಾಡಲಿಲ್ಲ, ಬಟ್ ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಹೋಗ್ತೀನಿ. ಮನೆಯವ್ರಿಗಿತ್ತ ಅದೇ ನನಗೆ ಗೊತ್ತಿಲ್ಲ, ಬಟ್ ಮನೆಯವ್ರಿಗೆ ಒಬ್ವಿಯಸ್ಲಿ ಇರ್ಬೋದು, ಯಾಕೆಂದರೆ ಅವರಿಗೆ ನನ್ನ ಇಷ್ಟು ವರ್ಷದಿಂದ ನನಗೆ ನೋಡಿ ಬಂದಿದ್ದಾರೆ, ಓಕೆನಾ. ಸೊ ಸಮ್ವೇರ್ ಅವರಿಗೆ ಕೂಡ ಅನಿಸ್ಬೋದು, ಕಾನ್ಫಿಡೆಂಟ್ ಇತ್ತು. ಬಟ್ ನನಗೆ ನನ್ನ ಮೇಲೆ ತುಂಬ ಕಾನ್ಫಿಡೆಂಟ್ ಇತ್ತು ಆ್ಯಂಡ್ ನನಗೆ ಜನರಿನ ಮೇಲೆ ಕಾನ್ಫಿಡೆಂಟ್. ಇನ್ನು ರಕ್ಷಿತಾ ಅವ್ರಿಗೆ ಎನರ್ಜಿ ಬಗ್ಗೆನೇ ಸಿಕ್ಕಾಪಟ್ಟೆ ಅಪ್ರಿಷಿಯೇಷನ್ ಬರ್ತಾ ಇತ್ತು. ಸುದೀಪ್ ಸರ್ ಕೂಡ ಅದನ್ನ ಹೇಳಿದ್ದಾರೆ, ನಿಮ್ಮ ಎನರ್ಜಿನ ಮ್ಯಾಚ್ ಮಾಡೋಕೆ ಯಾರಿಂದಲೂ ಚಾನ್ಸೇ ಇಲ್ಲ ಅಂತ. ಇವನ್ ಬೆಳಿಗ್ಗೆ ಬಿಗ್ ಬಾಸ್ ಅಲ್ಲಿ ಸಾಂಗ್ ಹಾಕಿದ್ರು ಕೂಡ ಓಡ್ಕೊಂಡು ಬಂದು ಕುಣಿತಾ ಇದ್ರಿ, ಯಾರಾದರೂ ಮನೆ ಒಳಗಡೆ ಬಂದರೂ ಕುಣಿತಾ ಇದ್ರಿ. ಬರೀ ಡ್ಯಾನ್ಸ್ ಅಥವಾ ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಮಾತಲ್ಲಿರಬಹುದು, ಮನೆ ಕೆಲಸದಲ್ಲಿರಬಹುದು, ಎಲ್ಲದರಲ್ಲೂ ಕೂಡ ಆಕ್ಟಿವ್ ಆಗಿದ್ರು ರಕ್ಷಿತಾ. ಈ ಎನರ್ಜಿ ಬೂಸ್ಟ್ ಹೇಗೆ ಸಿಕ್ತಿತ್ತು ರಕ್ಷಿತಾಗೆ? ಎನರ್ಜಿ ಬೂಸ್ಟ್ ಹೇಗಂದರೆ ಗೊತ್ತಿಲ್ಲ, ಅದೇ ನನ್ನ ಹುಟ್ಟುಗುಣ. ಅದು ಮುಂಚೆಯಿಂದನೂ ಹೀಗೆ ರಕ್ಷಿತಾ, ಜಾಲಿ. ನಾನು ಮನೆಯಲ್ಲಿ ಕೂಡ ಹಂಗೇನೆ. ನನಗೆ ಜಸ್ಟ್ ಜನರು ಬೇಕು ನನ್ನ ಅಕ್ಕಪಕ್ಕದಲ್ಲಿ, ನನಗೆ ಒಬ್ಬರೇ ಇರ್ಲಿಕ್ಕೆ ಆಗಲ್ಲ. ನನಗೆ ಅಂದ್ರೆ ಮನೆಯಲ್ಲಿ ಒಂದು ತುಂಬ ಜನ ಇರ್ತಾರೆ, ಲೈಕ್ ಜಾಯಿಂಟ್ ಫ್ಯಾಮಿಲಿ, ಹಾಗೆ ಜನರು ಇರಬೇಕು, ಇಲ್ಲಾಂದ್ರೆ ಫ್ರೆಂಡ್ಸ್ ಇರಬೇಕು, ಜನರವರು ಅಕ್ಕಪಕ್ಕದಲ್ಲಿ ಇರಬೇಕು. ಮತ್ತೆ ಯಾರು ಜನರು ನನ್ನ ಅಕ್ಕಪಕ್ಕದಲ್ಲಿ ಇರಬೇಕು ಅಂದ್ರೆ ನನಗೆ ವೈಬು ಕೂಡ ಸ್ವಲ್ಪ ಮ್ಯಾಚ್ ಆಗಬೇಕು. ನಿಮ್ಮ ವೈಬಿಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ರಕ್ಷಿತಾ ಫುಲ್ ಹೇಟ್ರೇಟ್ ಆ ಥರನ? ನಾನು ಅಲ್ಲಿ ಇರಲ್ಲ ಅಷ್ಟೇ, ಅಲ್ಲಿಂದ ಡಿಸ್ಟೆನ್ಸ್ ನಾನು ಅಲ್ಲಿಂದ ಮಾಯ್ಕ ಆಗ್ತೀನಿ. ಯಾಕೆಂದ್ರೆ ನನಗೆ ಆ್ಯಕ್ಚುಲಿ ನನ್ನ ಹಾಗೇನೆ ಪರ್ಸನಾಲಿಟಿ ಅವರು ಇಷ್ಟ ಆಗುತ್ತೆ.